ಲಕ್ಷಾಂತರ ಜನ ಪ್ರತಿನಿಧಿಸೋರು ಈ ರೀತಿ ಮಾತಾಡಿದ್ರೆ ಹೇಗನ್ಸುತ್ತೆ? ತಪ್ಪು ಮಾಡಿಬಿಟ್ಟು ಇದೆಲ್ಲ ಹೇಳಿದ್ರೆ ಯಾರಾದರೂ ನಂಬ್ತಾರ? ಶಾಸಕ ಸ್ಥಾನಕ್ಕೆ ವಜಾ ಕೊಡಬೇಕು ಅಂತ ಮನವಿ ಬಂಧನಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ನಿಮ್ಮ ಜೊತೆ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಸೌಮ್ಯ ರೆಡ್ಡಿ ಇದ್ದಾರೆ. ಮೇಡಮ್, ಇವತ್ತು ಈ ರೀತಿಯ ಪದಗಳನ್ನು ಬಳಕೆ ಮಾಡುವುದು ಹೆಣ್ಣು ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಸರಿ ಅಂತೀರಿ? ಒಬ್ಬರು ಹಿರಿಯ ಶಾಸಕರು 20 ವರ್ಷದ ಅನುಭವ ಇರುವಂಥದ್ದು. ಒಬ್ಬ ಶಾಸಕರೇ ಅಲ್ಲ, ಒಬ್ಬ ಮಾಜಿ ಮಂತ್ರಿ ಆದವರು ಯಾರೇ ಆಗಿರಲಿ, ಒಬ್ಬ ಸಾಮಾನ್ಯ ಒಬ್ಬ ಪ್ರಜೆ ಆಗಿರಲಿ, ಒಬ್ಬ ಜನಪ್ರತಿನಿಧಿ, ಲಕ್ಷಾಂತರ ಜನ ಪ್ರತಿನಿಧಿಸೋರು ಈ ರೀತಿ ಮಾತಾಡಿದರೆ ಹೇಗನ್ಸುತ್ತೆ? ನಮ್ಮನ್ನು ರಕ್ಷಣೆ ಮಾಡಬೇಕು, ನಮ್ಮ ಪರ ಮಾತಾಡಬೇಕು, ಹೋರಾಟ ಮಾಡಬೇಕು. ಈ ರೀತಿ ನಿಜವಾಗ್ಲೂ ಮಹಿಳೆಯರ ಬಗ್ಗೆ ಅವ್ರು ಏನು ಮಾತಾಡಿದ್ದಾರೆ ಅಂತ ನನಗೆ ಹೇಳೋಕ್ಕೂ ಆಗಲ್ಲ. ನಾವೆಲ್ಲರೂ ಸಹ ಅವ್ರನ್ನ ಕೇಳಿಸ್ಕೊಂಡಿದ್ದೀವಿ. ನಾವೆಲ್ಲರೂ ಸಹ ರಾಜ್ಯದ ಮಹಿಳೆಯರ ಪರವಾಗಿ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಅದೊಂದೇ ಅಲ್ಲ, ಧಮಕಿ ಮಾಡಿದ್ದಾರೆ, ಒಬ್ಬ ಗುತ್ತಿಗೆದಾರರ ಬಗ್ಗೆ ಲಂಚ ಕೇಳಿದ್ದಾರೆ, ಜಾತಿಗಳ ಬಗ್ಗೆ, ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ ಹೇಗೆ ಮಾತಾಡಿದ್ದಾರೆ ನಾವೆಲ್ಲರೂ ಸಹ ನೋಡಿದ್ದೀವಿ. ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಈ ರೀತಿ ಒಂದು ಪ್ರತಿಭಟನೆ ಮಾಡ್ತಾ ಇರೋದು ಅವಶ್ಯಕತೆ ಆಗಿದೆ. ನಿಜವಾಗ್ಲೂ ಈ BJP ಪಕ್ಷಕ್ಕೆ ಮಹಿಳೆಯರ ಬಗ್ಗೆ ಗೌರವ ಇದೆ. ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಸಮಾನತೆ ಇದೆ. ಅಂದರೆ ಶಾಸಕ ಬಂಧನದ ನಂತರ ನನ್ನ ಮೇಲೆ ಷಡ್ಯಂತ್ರ ಆಗ್ತಾ ಇದೆ. ಲೋಕಸಭಾ ಚುನಾವಣೆ, ವಿಧಾನಸಭೆ ಸೋಲಿನ ಷಡ್ಯಂತ್ರ ಮಾಡ್ತಿದ್ದಾರೆ. DK ಶಿವಕುಮಾರ್, ಕುಸುಮವರ ರಾಯಪುರ ಹೆಸರು ನೋಡಿ. ಈಗ ತಪ್ಪು ಮಾಡಿಬಿಟ್ಟು ಇದೆಲ್ಲ ಹೇಳಿದ್ರೆ ಯಾರಾದರೂ ನಂಬ್ತಾರ? ಅದು ನೀವೇ ಎಲ್ಲೋ ಆಲೋಚನೆ ಮಾಡಬೇಕು. BJP ಸಮರ್ಥನೆ ಮಾಡ್ಕೊಳ್ತಿದೆ ಮೇಡಮ್. ಇವು ತರಾತುರಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಷಡ್ಯಂತ್ರದ FSL ಆಡಿಯೋನ ಕಳಿಸಿಲ್ಲ. ಈಗ ಆಡಿಯೋ ನಾವೆಲ್ಲರೂ ಕೇಳಿಸ್ಕೊಂಡಿದ್ದೀವಿ. BJP ನಿಜವಾಗ್ಲೂ ಮಹಿಳೆಯರ ಬಗ್ಗೆ, ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ, ನಮ್ಮ ನಾಗರಿಕರ ಬಗ್ಗೆ, ಕನ್ನಡಿಗರ ಬಗ್ಗೆ ನಿಜವಾಗ್ಲೂ ಅವ್ರಿಗೆ ಗೌರವ ಇದೆ, ಜವಾಬ್ದಾರಿ ಇದೆ. ಅವ್ರಿಗೆ ಸೂಕ್ತ ಕ್ರಮ ತಗೋಬೇಕು. ದೇಶದ ಜನರು, ನಮ್ಮ ಎಲ್ಲ ಕನ್ನಡಿಗರು ನಾವು ನೋಡ್ತಾ ಇದ್ದೀವಿ. ಮೇಡಮ್, ಇವತ್ತು ಹೋರಾಟವನ್ನು ಮಾಡ್ತಿದ್ದೀರಿ. ಮುಂದಿನ ಹೋರಾಟ ಹೇಗಿರುತ್ತೆ? ನಾವು ಆಗಲೇ ಮಹಿಳಾ ಆಯೋಗಕ್ಕೆ ನಾವು ದೂರು ಕೊಟ್ಟಿದ್ದೀವಿ. ಇವತ್ತು ನಾವು ಪೊಲೀಸ್ ಕಮಿಷನರ್ಗೆ ಹೋಗಿ ನಾವು ಭೇಟಿ ಮಾಡ್ತೀವಿ. ಕ್ರಮ ತಗೋಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಮತ್ತು ಶಾಸಕ ಸ್ಥಾನಕ್ಕೆ ವಜಾ ಕೊಡಬೇಕು ಅಂತ ನಾವು ಮನವಿ ಮಾಡ್ತೀವಿ. ಇದಿಷ್ಟು ಸೌಮ್ಯ ರೆಡ್ಡಿ ಅವರ ಮಾತು. ಏನು ಶಾಸಕ ಮುನಿರತ್ನ ಅವರು ರಾಜೀನಾಮೆಯನ್ನು ಕೊಡಬೇಕು, ಅವರ ವಿರುದ್ಧ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.